ಮೋದಿ ಪ್ರಗತಿ ರಥಕ್ಕೆ ಇದೀಗ 72 ಚಕ್ರಗಳು. ಅಧಿಕಾರಕ್ಕೇರಾಯಿತು. ಇನ್ನು ಅಭಿವೃದ್ಧಿ ಕನಸು. 3.0 ಮೊದಲ 100 ದಿನಕ್ಕೆ ಮೋದಿ ಅಜೆಂಡಾ. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ಫೋಕಸ್ 100. ನಾನು ಸ್ಮಿತಾ ರಂಗನಾಥ್. ಅಂತೂ ಮುಗಿದಿದೆ ಮೋದಿ ಪಟ್ಟಾಭಿಷೇಕ. ಮುಂದಿನ 5 ವರ್ಷಗಳ ಕಾಲ ಆಡಳಿತ ಹೇಗಿರಬೇಕು ಅನ್ನೋ ಬಗ್ಗೆ ದೊಡ್ಡ ಕನಸು ಕಂಡಿರೋ ಮೋದಿ ಇದಕ್ಕೂ ಮುನ್ನ 3.0 ಅಧಿಕಾರದ ಮೊದಲ 100 ದಿನಗಳ ಬಗ್ಗೆ ರೂಪುರೇಷೆ ರೆಡಿ ಮಾಡಿದ್ದಾರೆ. ಅಂದ್ರೆ ಫಸ್ಟ್ 100 ಡೇಸ್ನಲ್ಲೇ ಮೋದಿ ಸರ್ಕಾರದ ಕಾರ್ಯವೈಖರಿ ಹೇಗಿರಲಿದೆ ಅನ್ನೋದರ ಬಗ್ಗೆ ಸಿಗಲಿದೆ ಕ್ಲಾರಿಟಿ. ಆಗ್ಲೇ ರೆಡಿ ಮೋದಿ 100 ದಿನದ ರೋಡ್ ಮ್ಯಾಪ್. ಶತವೇಗದಲ್ಲಿ 3.0 ಸರ್ಕಾರ ಟೇಕ್ ಆಫ್ ಗುರಿ. ಕೊನೆಗೂ ಸತತ 3ನೇ ಸಲ ಅಧಿಕಾರಕ್ಕೇರಿದ್ದಾರೆ ನರೇಂದ್ರ ಮೋದಿ. ಹೊಸ ಮನ್ವಂತರಕ್ಕೆ ಸಾಕ್ಷಿಯಾದ ಮೋದಿ ಪದಗ್ರಹಣ 16 ಕನಸುಗಳಿಗೆ ತುಂಬಿದೆ ಬಣ್ಣ. ಅನುಭವಿಗಳ ಜೊತೆಗೆ ಹೊಸ ಮುಖಗಳಿಗೆ ಮಣೆ ಹಾಕುವ ಮೂಲಕ ಮೋದಿ ಮಾಡಿದ್ದು ಹೊಸ ಚಿಗಿರು ಹಳೆ ಬೇರಿನ ಹದಮಿಶ್ರಿತ ಸಂಪುಟ. ಹಾಗೆ ಕಳೆದ 2 ಅವಧಿಗಳಲ್ಲಿ ಅನೇಕ ಜನೋಪಯೋಗಿ ಯೋಜನೆಗಳಿಗೆ ಮೋದಿ ಮುನ್ನುಡಿ ಬರೆದ್ರು. ನಿರೀಕ್ಷೆಗೆ ತಕ್ಕಂತೆ ಬರಲಿಲ್ಲ ಸೀಟ್. 400ಕ್ಕಿಂತ ಹೆಚ್ಚು ಅನ್ನೋ ಗುರಿಗೆ ಬದಲಾಗಿ ಭಾರತದ ಮತದಾರ ಪ್ರಭು ಬಿಜೆಪಿಯನ್ನು ಸೀಮಿತಗೊಳಿಸಿದ್ದು 240ಕ್ಕೆ, ಎನ್ಡಿಎಗೆ ದೊರಕಿಸಿದ್ದು 292 ಸ್ಥಾನಗಳನ್ನು. ಇದೇಕೆ ಅಂತ ಆತ್ಮವಿಮರ್ಶೆ ಜೊತೆಗೆ ಅವಲೋಕನ ನಡೆಸಿದ ಮೋದಿ ಈಗ ಇಟ್ಟ ದೊಡ್ಡ ಟಾರ್ಗೆಟ್ ಅಂದರೆ ಪಕ್ಷ ಹಾಗೂ ಸರ್ಕಾರವನ್ನು ಇನ್ನಷ್ಟು ಮಜಬೂತಗೊಳಿಸೋದು. ಹೀಗಾಗಿ ಈ ಸಲ ಇನ್ನಷ್ಟು ಪರಿಣಾಮಕಾರಿ ಆಡಳಿತ ನೀಡಬೇಕೆಂಬ ಹೆಗ್ಗುರಿಯೊಂದಿಗೆ ಮೋದಿ ಅಭಿವೃದ್ಧಿ ಕನಸಿನೊಂದಿಗೆ ಆರಂಭದಲ್ಲಿ ಇಟ್ಟಿದ್ದು ದಾಪುಗಾಲು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತಾವಲ್ಲದೆ ತಮ್ಮ ಜೊತೆ ಪ್ರಮಾಣ ವಚನ ಸ್ವೀಕರಿಸಿದ ಇತರೆ 71 ಸಚಿವರಿಗೆ ಶುರುವಿನಲ್ಲೇ ಮೋದಿ ಕೊಟ್ಟ ಟಾಸ್ಕ್. ಜನಸಾಮಾನ್ಯರ ಆಶಯಗಳಿಗೆ ಶೀಘ್ರ ಸ್ಪಂದಿಸಿ ಅನ್ನೋ ಕಿವಿಮಾತು. ಜೊತೆಗೆ ಪ್ರಧಾನಿ ಕಾರ್ಯಾಲಯ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಮೊದಲೇ ಹೇಳಿದ ಹಿತವಚನ. ನಿಮ್ಮ ಆಲೋಚನೆಗಳಿಗೆ ಇರಲಿ ಸ್ಪಷ್ಟತೆ. जिस टीम ने मुझे 10 साल में बहुत कुछ दिया है, उसमें हम और नया क्या कर सकते हैं, और अच्छा कैसे कर सकते हैं, और जल्दी कैसे कर सकते हैं, और ज्यादा स्केल पर कैसे कर सकते हैं. अगर उन चीजों को लेकर के आप साथ ही आगे बढ़ते हैं तो मुझे पक्का विश्वास है कि 140 करोड़ देशवासियों ने आपके पुरुषार्थ को मोहर लगाई है. ये चुनाव मोदी के भाषणों को मोहर नहीं है. ये चुनाव आपके 10 साल के हर सरकारी कर्मचारियों के पुरुषार्थ को मोहर लगी हुई है. इसलिए इस विजय के बड़े हकदार अगर कोई है तो आप लोग हैं. इस विजय के सच्चे हकदार कोई है तो भारत सरकार के हर कर्मचारी भी हैं कि जिन्होंने एक विजन के लिए अपने आप को खपा देने में कोई कमी नहीं रखी और देश में पहले से बहुत तेज गति से काम हुए जिसका परिणाम भी नजर आ रहा है. लेकिन मैं एक नई ऊर्जा के साथ नए हौसले के साथ आगे बढ़ना चाहता हूं. मैं विराम करने के लिए पैदा नहीं हुआ. ಭಾನುವಾರ ಸಂಜೆ 7:15ರ ಶುಭ ಮುಹೂರ್ತದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಪ್ರಧಾನಿ ಮೋದಿ ಶನಿವಾರ ಮೊದಲು ನಡೆಸಿದ್ದು ಸಭೆಗಳ ಮೇಲೆ ಸಭೆ. ಪ್ರಧಾನಿ ಕಾರ್ಯಾಲಯದೊಂದಿಗೆ ಸಭೆ ನಡೆಸಿದ ಮೋದಿ ಇಲ್ಲಿ ಮುಂದಿನ 5 ವರ್ಷಗಳ ಹಾದಿ ಬಗ್ಗೆ ಕೊಟ್ಟಿದ್ದು ಚಿತ್ರಣ. ಇನ್ನು ಭಾನುವಾರ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಮಾಣ ವಚನ ಪಡೆದ ಮೋದಿ ಸೋಮವಾರ ಬೆಳಗ್ಗೆ ಹಾಕಿದ ಮೊದಲ ಸಹಿ. ಕಿಸಾನ್ ಯೋಜನೆಯಡಿ 20,000 ಕೋಟಿ ಹಣ ಬಿಡುಗಡೆಗೆ. ದೇಶಾದ್ಯಂತ 9.3 ಕೋಟಿ ರೈತರಿಗೆ ಇದರಿಂದ ಆಗಿದೆ ಅನುಕೂಲ. ಮೊದಲ ಸಭೆಯಲ್ಲೇ ಮೋದಿ ಜನಪರ ತುಡಿತ. ಇನ್ನು 3.0 ಸರ್ಕಾರಕ್ಕೆ ಕಿಕ್ ಸ್ಟಾರ್ಟ್ ಸಿಕ್ಕ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಮೋದಿ. ಮುಂದಿನ 5 ವರ್ಷಗಳಲ್ಲಿ ಯಾವೆಲ್ಲ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು ಅನ್ನೋ ಬಗ್ಗೆ ಪ್ಲಾನ್ ರೂಪಿಸತೊಡಗಿದ್ದಾರೆ ಮೋದಿ. ಇದರ ಬೆನ್ನಲ್ಲೇ ಸೋಮವಾರ ಮೊದಲ ಸಂಪುಟ ಸಭೆ ನಡೆಸಿದ ನರೇಂದ್ರ ಮೋದಿ ನಿರೀಕ್ಷೆಯಂತೆ ಜನಪರ ಯೋಜನೆಗಳಿಗೆ ಕೊಟ್ಟಿದ್ದಾರೆ ಗ್ರೀನ್ ಸಿಗ್ನಲ್.
ಕ್ಯಾಬಿನೆಟ್ ಸಭೆಯಲ್ಲಿನ ಮೊದಲ ನಿರ್ಣಯ ಅಂದರೆ ರೈತರು ಹಾಗೂ ಬಡವರಿಗೆ ವಸತಿ ಯೋಜನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಸತಿ ನೀಡುವ ಯೋಜನೆಗೆ ಅಸ್ತು ಎಂದಿದೆ ಮೋದಿ ಮೊದಲ ಸಂಪುಟ. ರೈತರು ಬಡವರಿಗೆ ಮೂಲಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಆದ್ಯತೆ ಕೊಟ್ಟ ನಮೋ ಇದಕ್ಕಾಗಿ ಮೊದಲು 3 ಕೋಟಿ ಮನೆಗಳ ನಿರ್ಮಾಣಕ್ಕೆ ಪಣ ತೊಟ್ಟಿದೆ. ಜೊತೆಗೆ ಪ್ರತಿ ಮನೆಗೆ ನೀರು, ವಿದ್ಯುತ್ ಜೊತೆಗೆ LPG ಸೌಲಭ್ಯ ಕೊಡೋ ಯೋಜನೆ ಇದು. ಜೊತೆಗೆ ಕ್ರಮೇಣ 10 ವರ್ಷಗಳಲ್ಲಿ 4.21 ಕೋಟಿ ಮನೆಗಳ ನಿರ್ಮಾಣ ಗುರಿಯನ್ನ ಹೊತ್ತಿದೆ ಕೇಂದ್ರದ ಮೋದಿ ಸರ್ಕಾರ. ಇದರಿಂದ ಪ್ರತಿಯೊಬ್ಬರಿಗೂ ಸೂರು ಒದಗಿಸುವ ಕನಸನ್ನ ನನಸಾಗ ಹೊರಟಿದೆ ಬಿಜೆಪಿ ಸರ್ಕಾರ. ಹಾಗೆ ನೋಡಿದ್ರೆ ಮೋದಿ 3ನೇ ಸಲ ಗೆದ್ದರೆ ಏನು ಮಾಡಬೇಕೆಂದು ಯೋಚಿಸಿದ್ದು, ಕನಸು ಕಂಡಿದ್ದು ಇವತ್ತೇನಲ್ಲ. ಬದಲಾಗಿ 3 ತಿಂಗಳ ಮೊದಲೇ ಮೋದಿ ಮುಂದಿನ ಸರ್ಕಾರದ ದಾರಿ ಬಗ್ಗೆ ಇಟ್ಕೊಂಡಿದ್ದು ಕ್ಲಿಯರ್ ಪಿಕ್ಚರ್. 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಏನು ದೇಶದ ಚುಕ್ಕಾಣಿಯನ್ನ ಹಿಡಿದಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಕಳೆದ 4 ತಿಂಗಳಿನಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಏನು 100 ಯೋಜನೆಗಳನ್ನು ಅಂದರೆ 100 ಡೇಸ್ ಪ್ಲಾನನ್ನು ಇಟ್ಟುಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ನೇಮಕ ಮಾಡಿ ಅಧಿಕಾರಿಗಳು ಈ ಒಂದು 100 ಡೇಸ್ ಪ್ಲಾನ್ಗೆ ಯಾವ ರೀತಿಯ ರೂಪುರೇಷೆಗಳಿರಬೇಕು, ಯಾವ ರೀತಿಯ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ, ಅಂದರೆ ಸರ್ಕಾರದಲ್ಲಿ ಜನರಿಗೆ ಯಾವ ರೀತಿಯ ಅನುಕೂಲಗಳನ್ನು ಮಾಡಿಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು. ಈಗಾಗಲೇ 100 ಡೇಸ್ ಪ್ಲಾನ್ ಏನಿದೆ ಇದೆಲ್ಲವನ್ನು ಕೂಡ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಆ 100 ದಿನಗಳ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ದೇಶದ ಅಡ್ಮಿನಿಸ್ಟ್ರೇಷನನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಕೂಡ ನಡೆಸಿಕೊಂಡಿರುವಂಥದ್ದು. ಅತಿ ಆದ್ಯತೆ, ಸಚಿವಾಲಯ ಮಟ್ಟದ ಆದ್ಯತೆ, ಸಾಲ ಅವಧಿ ಗುರಿ, ಹಾಗೆಯೇ ಮೊದಲ 100 ದಿನಗಳ ಬಗ್ಗೆ ಸ್ಪಷ್ಟವಾದ ಸಂಕಲ್ಪ ತೊಟ್ಟಿದೆ ಮೋದಿ ಸರ್ಕಾರ. ಇದಕ್ಕಾಗಿ ಈಗಾಗಲೇ ರೂಪುಗೊಳಿಸಿದ್ದು 3 ಕ್ಯಾಟಗರಿ. 1 ಅತಿ ಆದ್ಯತೆ, 2 ಸಚಿವಾಲಯ ಮಟ್ಟದ ಆದ್ಯತೆ ಹಾಗೂ ಸಾಲ ಅವಧಿ ಗುರಿ. ಅತಿ ಆದ್ಯತೆ ಅಂದರೆ ಅತ್ಯಂತ ತುರ್ತಾಗಿರೋ ಕಾರ್ಯಗಳ ಬಗ್ಗೆ ಫೋಕಸ್. ಅಧಿಕಾರ ವಹಿಸಿಕೊಂಡ ನಂತರ ಮೋದಿ ಈ ಪಟ್ಟಿಯಲ್ಲಿರುವ ಅಂಶಗಳ ಬಗ್ಗೆ ಪ್ರಕಟಿಸಲಿದ್ದಾರೆ. ಹಾಗೆಯೇ ಆಯಾ ಇಲಾಖೆಗಳ ಸಚಿವರು ಸಚಿವಾಲಯ ಮಟ್ಟದ ಆದ್ಯತೆಗಳೇನು ಅನ್ನೋ ಬಗ್ಗೆ ಘೋಷಿಸಲಿದ್ದಾರೆ. ಇನ್ನು 2-3 ವರ್ಷಗಳಲ್ಲಿ ರೂಪಿಸಬೇಕಾಗಿರೋ ಸಾಲ ಯೋಜನೆಗಳ ಬಗ್ಗೆಯೂ ತ್ವರಿತ ಗಮನ ಹರಿಸೋಕೆ ಸಹ ತಂತ್ರ ರೂಪಿಸಿದೆ ಬಿಜೆಪಿ. ಇನ್ನು ಮೊದಲ 100 ದಿನಗಳಲ್ಲಿ ಕೈಗೊಳ್ಳಬೇಕಾಗಿರೋ ಕಾರ್ಯಕ್ರಮಗಳು, ಯೋಜನೆಗಳ ಬಗ್ಗೆಯೂ ಪ್ಲಾನ್ ಮಾಡಿದೆ ಬಿಜೆಪಿ. ಇದಕ್ಕಾಗಿ ಕಾರ್ಯದರ್ಶಿ ಮಟ್ಟದ ವಲಯಾರು ಗುಂಪುಗಳ ರಚನೆ ಮುಖಾಂತರ ಅಭಿವೃದ್ಧಿಗಾಗಿ ಸಹ ಕ್ರಮ ಕೈಗೊಂಡಿದ್ದಾರೆ ಮೋದಿ. ಇದರ ಸಮನ್ವಯತೆ ಹೊಣೆಯನ್ನ ನೀತಿ ಆಯೋಗ ಹಾಗೂ ಪ್ರಧಾನ ಕಾರ್ಯದರ್ಶಿಗೆ ವಹಿಸೋಕೆ ಕೇಂದ್ರ ಮುಂದಾಗಿದೆ. ಇನ್ನು ಮುಂದಿನ 5 ವರ್ಷಗಳ ಕಾಲ ದೇಶಕ್ಕೆ ಇನ್ನಷ್ಟು ಪ್ರಗತಿ ಯೋಜನೆಗಳನ್ನು ಕೊಡೋ ಮೂಲಕ ಸರ್ಕಾರ ಹಾಗೂ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅನ್ನೋದು ನಮೋ ಆಸೆ. ಇದಕ್ಕೆ ಪೂರಕವಾಗಿ ಈಗಿನಿಂದಲೇ ಏನೆಲ್ಲ ಯೋಜನೆಗಳನ್ನು ರೂಪಿಸಬೇಕು ಅನ್ನೋ ಬಗ್ಗೆ ಸಿದ್ಧಪಡಿಸಿದ್ದಾರೆ ರೂಪುರೇಷೆ. ಇನ್ನು ಮೊದಲಿನಂತೆ ಸ್ವತಂತ್ರ ನಿರ್ಧಾರ ಕೈಗೊಳ್ಳಲು ನಮಗೆ ಸಾಧ್ಯವಿಲ್ಲ. ಯಾಕಂದ್ರೆ ಕಳೆದ ಸಲ ಬಿಜೆಪಿಯೊಂದೇ 303 ಸ್ಥಾನ ಗೆದ್ರೆ ಈ ಸಲ ಇದು 240ಕ್ಕೆ ಕುಸಿದಿದೆ. ಎನ್ಡಿಎಯು ಇತರ ಮಿತ್ರ ಪಕ್ಷಗಳಿಗೆ ಬಂದಿದೆ ಬಲ. ಇವರನ್ನ ವಿಶ್ವಾಸಕ್ಕೆ ತಗೊಂಡೇ ಏನೇ ಮಹತ್ತರ ನಿರ್ಣಯ ಕೈಗೊಳ್ಳಬೇಕಾದ ಅನಿವಾರ್ಯತೆ ಮೋದಿಗಿದೆ. ಹೀಗಾಗಿ ಮೋದಿ ಕೆಲ ಕನಸಿಗೆ ಬೀಳಬಹುದು ಅಂಕುಶ. ಹಾಗೆಯೇ ಇದನ್ನೊಳಗೊಂಡಂತೆ ಮೋದಿ ಮಹತ್ವಾಕಾಂಕ್ಷಿತ ಮುಂದಿನ 100 ದಿನಗಳ ಗುರಿಯೇನು, ಸಂಭಾವ್ಯ ಕಾರ್ಯಕ್ರಮ ಏನು ಅನ್ನೋದನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಕಾಣಸಿಗೋ ಅಂಶಗಳು ಹಲವು. ಅಗ್ನಿಪಥ ಯೋಜನೆಗೆ ತಣ್ಣೀರು. ಇನ್ನ ಕಳೆದ ಅವಧಿಯಲ್ಲಿ ಬಿಜೆಪಿ ಬಹುನಿರೀಕ್ಷಿತ ಕಾರ್ಯಕ್ರಮ ಎನಿಸಿದ ಅಗ್ನಿಪಥ್ ಯೋಜನೆಯನ್ನ ಮರುಪರಿಶೀಲಿಸೋಕೆ ಮುಂದಾಗಿದೆ ಕಮಲಪಡೆ. ಸೇನಾ ನೇಮಕಾತಿ ಬಗೆಗಿನ ಕ್ರಾಂತಿಕಾರಿ ಯೋಜನೆ ಎಂದೇ ಈ ಹಿಂದೆ ಬಿಜೆಪಿ ಬಿಂಬಿಸಿದ್ದ ಈ ಯೋಜನೆಗೆ ಕೆಲ ಮಿತ್ರ ಪಕ್ಷಗಳು ಎತ್ತಿದ್ದು ಅಪಸ್ವರ. ಜೆಡಿಯು ಸೇರಿದಂತೆ ಎನ್ಡಿಎ ರಂಗದ ಕೆಲವರು ಅಗ್ನಿಪಥ ಯೋಜನೆಗೆ ಆಕ್ಷೇಪವೆತ್ತಿದ ಹಿನ್ನೆಲೆ ಈಗ ಅನಿವಾರ್ಯವಾಗಿ ಇದರ ಬಗ್ಗೆ ಮರುಪರಿಶೀಲನೆ ನಡೆಸ ಹೊರಟಿದೆ ಕಮಲಪಾಳ್ಯ. ಮೊದಲ 100 ದಿನಗಳ ಒಳಗೆ ಈ ಯೋಜನೆ ರದ್ದು ಅಥವಾ ಕೆಲ ಮಾರ್ಪಾಟುಗಳ ಬಗ್ಗೆ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳಬಹುದು. ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆ. ಇನ್ನು 2018ರಲ್ಲಿ ಜಮ್ಮು ಕಾಶ್ಮೀರವನ್ನು 3 ಭಾಗಗಳಾಗಿ ವಿಂಗಡಿಸುವ ಸಲುವಾಗಿ ಜಮ್ಮು ಕಾಶ್ಮೀರ ವಿಧಾನಸಭೆಯನ್ನು ವಿಸರ್ಜಿಸಿದ ಬಳಿಕ ಅಲ್ಲಿನ್ನೂ ಅಸ್ತಿತ್ವಕ್ಕೆ ಬಂದಿಲ್ಲ ಚುನಾಯಿತ ಸರ್ಕಾರ. ಇದೀಗ ಮೋದಿ 3.0 ಸರ್ಕಾರ ಅಧಿಕಾರಕ್ಕೇರಿದ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಇಡೋಕೆ ಹೊರಟಿದೆ ಸಿಂಹ ಹೆಜ್ಜೆ. ಜಮ್ಮು ಕಾಶ್ಮೀರದಲ್ಲಿ ಭಾನುವಾರವಷ್ಟೇ ಬಾಲ ಬಿಚ್ಚಿದ ಉಗ್ರ ಪಟಾಲಂ ವೈಷ್ಣವಿ ದೇವಿ ಯಾತ್ರಿಗಳಿದ್ದ ಬಸ್ ಮೇಲೆ ದಾಳಿ ನಡೆಸಿದ ಕಾರಣ 10 ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಹೀಗೆ ಕಾಶ್ಮೀರ ಕಣಿವೆಯಲ್ಲಿನ ಬೆಂಕಿ ಇನ್ನೂ ಆರದಿದ್ರು ಅಲ್ಲಿ ಪರಿಸ್ಥಿತಿ ತಹಬದಿಗೆ ತರೋದು ಮೋದಿ ಮೊದಲ ಆದ್ಯತೆಗಳಲ್ಲೊಂದು. ಹಾಗೆ
ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಗೆ ಹೆಡೆಮುರಿ ಕಟ್ಟೋ ಸಂಕಲ್ಪದ ಜೊತೆಗೆ ಅಲ್ಲಿ ಚುನಾವಣೆ ನಡೆಸೋ ಗುರಿ ಹೊಂದಿದ್ದಾರೆ ಪ್ರಧಾನಿ ಮೋದಿ. ಸುಪ್ರೀಂ ಕೋರ್ಟ್ ಕೂಡ ಸೆಪ್ಟೆಂಬರ್ 30ರ ಗಡುವು ಕೊಟ್ಟಿರೋ ಕಾರಣ ಅಲ್ಲಿ ಚುನಾವಣೆ ಆಸಕ್ತಿ ತೋರಿದೆ ನೂತನ ಬಿಜೆಪಿ ಸರ್ಕಾರ. ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ಸರ್ಕಾರವನ್ನು ಮುನ್ನಡೆಸುವುದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಕಳೆದ ಬಾರಿ 2014 ಹಾಗೂ 19ರಲ್ಲಿ ಇಂಡಿಪೆಂಡೆಂಟ್ ಆಗಿ ಸರ್ಕಾರವನ್ನು ನಡೆಸಿದ್ರು. ಆದರೆ ಇದೀಗ NDA ಮೈತ್ರಿಕೂಟದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಸಾಕಷ್ಟು ಸವಾಲುಗಳಿದೆ. ಹಾಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಸವಾಲುಗಳನ್ನು ಎಲ್ಲವನ್ನೂ ಮೆಟ್ಟಿ ನಿಂತು ಈ ಬಾರಿ ಉತ್ತಮ ಸರ್ಕಾರವನ್ನು ಕೊಡೋದಕ್ಕೆ ಸಾಕಷ್ಟು ತಯಾರಿಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ನಡೆಸ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಯೋಜನೆಗಳನ್ನು ಕೂಡ ಹಾಕ್ಕೊಂಡಿರುವಂಥದ್ದು ಇಲ್ಲಿ ಬಹಳ ವಿಶೇಷವಾಗಿರುವಂಥದ್ದು. 3000 ಕಿಲೋಮೀಟರ್ ಹೆದ್ದಾರಿ ಯೋಜನೆಗೆ ಅಸ್ತು. ಇನ್ನು ಕಳೆದ 2 ಅವಧಿಗಳಲ್ಲಿ ಮೋದಿ ಸರ್ಕಾರದ ಮತ್ತೊಂದು ಮೆಗಾ ಸಾಧನೆ ಅಂದರೆ ಅದು ರಸ್ತೆ ಹೆದ್ದಾರಿಗಳ ಅಭಿವೃದ್ಧಿ ನಾಗಾಲೋಟ. ಹಾಗೆ ಕೇಂದ್ರದ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಕೂಡ ಇದಕ್ಕಾಗಿ ಸಿದ್ಧಗೊಳಿಸುತ್ತಿದೆ ರೂಪುರೇಷೆ. ಇದರಂತೆಯೇ ಮೊದಲ 100 ದಿನಗಳ ಒಳಗೆ ದೇಶಾದ್ಯಂತ 3000 ಕಿಲೋಮೀಟರ್ ಹೈವೇ ಯೋಜನೆಗಳಿಗೆ ಅನುಮೋದನೆ ಕೊಡುವ ಮೂಲಕ ಅಭಿವೃದ್ಧಿ ಶಕೆ ಆರಂಭಿಸುವ ಕನಸು ಕಂಡಿದೆ ಕೇಂದ್ರ ಸರ್ಕಾರ. 3000 ಕಿಲೋಮೀಟರ್ ನೂತನ ಹೆದ್ದಾರಿಗಳಲ್ಲದೆ 700 ಕಿಲೋಮೀಟರ್ ಹೈಸ್ಪೀಡ್ ಕಾರಿಡಾರ್ಗಳ ನಿರ್ಮಾಣಕ್ಕೂ ನೀಲನಕ್ಷೆ ರೂಪಿಸುತ್ತಿದೆ ಹೆದ್ದಾರಿ ಸಚಿವಾಲಯ. ಇದಲ್ಲದೆ ಅಪಘಾತಗಳ ಸಂತ್ರಸ್ತರಿಗೆ ನಗದು ರಹಿತ ಚಿಕಿತ್ಸೆ ಒದಗಿಸುವ ಬಗ್ಗೆಯೂ ಹೊಸ ಸ್ಕೀಮ್ ಜಾರಿಗೆ ಸಹ ಕೇಂದ್ರ ಸರ್ಕಾರ ರೆಡಿ ಮಾಡುತ್ತಿದೆ ಬ್ಲೂ ಪ್ರಿಂಟ್. ಡಿಜಿಟಲ್ ವೈಯಕ್ತಿಕ ಡಾಟಾ ಸಂರಕ್ಷಣಾ ಕಾಯ್ದೆ ಹಾಗೆಯೇ ಜನಸಾಮಾನ್ಯರ ಮಾಹಿತಿ ಸಂರಕ್ಷಣೆಯತ್ತಲೂ ಚಿತ್ತ ಹರಿಸಿದೆ ಮೋದಿ ಸರ್ಕಾರ. ಮಾಹಿತಿ ಸೋರಿಕೆ ಅಥವಾ ಜನರ ಖಾಸಗಿ ಮಾಹಿತಿಗೆ ಕನ್ನ ಹಾಕೋ ಕಾರ್ಯಕ್ಕೆ ಪೂರ್ಣ ವಿರಾಮ ಹಾಕುವ ಲೆಕ್ಕದೊಂದಿಗೆ ಕೇಂದ್ರ ಈ ಕಾಯ್ದೆ ಜಾರಿಗೆ ಆಸಕ್ತಿ ತೋರಿದೆ. ಇದರೊಂದಿಗೆ IT ಕಾಯ್ದೆಗೂ ಕೆಲ ತಿದ್ದುಪಡಿಗಳನ್ನು ತರೋ ಬಗ್ಗೆಯೂ ಕೇಂದ್ರ ಸರ್ಕಾರ ಒಲವು ಹೊಂದಿದೆ. ಇನ್ನು ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ ಸಹ ದೇಶದ ಯುವಕರನ್ನ ಕೌಶಲ್ಯ ಭರಿತರನ್ನಾಗಿಸುವ ನಿಟ್ಟಿನಲ್ಲಿ ರೂಪಿಸಲು ಮುಂದಾಗಿದ್ದು ಹೊಸ ಯೋಜನೆಗಳನ್ನು. ಇದರ ಜೊತೆಗೆ ವಿಶೇಷ ಆರ್ಥಿಕ ವಲಯಗಳ ಬಗ್ಗೆ ಕಾನೂನನ್ನು ಮಾರ್ಪಡಿಸುವ ಗುರಿ ಇಟ್ಕೊಂಡಿದೆ ಕಮಲ ಸರ್ಕಾರ. ಹಾಗೆಯೇ ವೈಷ್ಣವೋದೇವಿ ದಾಳಿಯಂತಹ ಉಗ್ರ ದಾಳಿ ಹೆಚ್ಚುತ್ತಿರುವ ನಡುವೆ ಭಯೋತ್ಪಾದಕರ ಬಟ್ಟ ಹಾಕುವ ನಿಟ್ಟಿನಲ್ಲಿ ಮುಂದಾಗಿದೆ ಮೋದಿ 3.0 ಸರ್ಕಾರ. ಹಾಗೆಯೇ ತನ್ನ ಶಸ್ತ್ರ ಬತ್ತಳಿಕೆಗೆ ಇನ್ನಷ್ಟು ಅಪಾಯಕಾರಿ ಉಪಕರಣಗಳನ್ನು ಸೇರಿಸುವ ಬಗ್ಗೆಯೂ ಕಾರ್ಯೋನ್ಮುಖಗೊಂಡಿದೆ ಬಿಜೆಪಿ. ರಾಷ್ಟ್ರೀಯ ಭದ್ರತೆಗೆ ಸವಾಲುಗಳನ್ನು ಮೆಟ್ಟಿ ನಿಲ್ಲೋಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಕೂಡ ಪ್ರಮುಖ ಪಾತ್ರ ವಹಿಸುವುದನ್ನು ಮನಗಂಡ ಮೋದಿ ಮೇಕ್ ಇನ್ ಇಂಡಿಯಾಗೆ ಬೂಸ್ಟ್ ಕೊಡುವಂತೆ ಅತ್ಯಾಧುನಿಕ ವೆಪನ್ಗಳನ್ನು ರೂಪಿಸುವ ಬಗ್ಗೆ ಒಲವು ತೋರಿದ್ದಾರೆ. ಮೊದಲ 100 ದಿನಗಳಲ್ಲಿ K9 ವಜ್ರ ಹವಿಟ್ಜರ್ ನಿರ್ಮಾಣಕ್ಕೆ ವೇಗ ಕೊಡೋಕ್ಕೂ ಮುಂದಾಗಿದೆ ಕೇಂದ್ರ. ಮೊದಲ 2 ಅವಧಿಯಲ್ಲಿ ಏನೆಲ್ಲ ಮಾಡಿದ್ರು ನಿರೀಕ್ಷಿತ ಪ್ರಮಾಣದಲ್ಲಿ ಸೀಟ್ ಗೆಲ್ಲಲಿಲ್ಲ ಅನ್ನೋ ಕೊರಗು ಮೋದಿಗಿದೆ. ಎಷ್ಟೇ ಜನಪ್ರಿಯ ಯೋಜನೆಗಳನ್ನ ಜಾರಿಗೊಳಿಸಿದ್ರೂ ಇನ್ನೂ ಆಗ್ತಿಲ್ಲ ತೃಪ್ತಿ. ಮೋದಿ ಒಂದು ಮಾತನ್ನ ಸೋಮವಾರ ಆಡಿದ್ದಾರೆ, ತಾವೆಂದು ಹೊಸ ಹೊಸ ವಿಷಯಗಳನ್ನ ಕಲಿಯೋ ವಿದ್ಯಾರ್ಥಿ ಅಂತ. ಇದೀಗ ಈಗಿನ ಅವಧಿಯಲ್ಲೂ ಜನ ನೆನಪಿಸಿಕೊಳ್ಳಬೇಕಾದ ಯೋಜನೆಗಳನ್ನ ಜಾರಿ ಮಾಡಬೇಕೆಂಬ ಕನಸು ಮೋದಿಯವರದ್ದು. ಇದಕ್ಕೆ ಪೂರಕ ಎಂಬಂತೆ ಜನಪರ ಯೋಜನೆಗಳ ಅನುಷ್ಠಾನದ ಮೂಲಕ ಜನರಲ್ಲಿ ಸದಾಭಿಪ್ರಾಯ ಮೂಡಿಸೋ ಜೊತೆಗೆ ಕನಸು ಕಟ್ಟಿಕೊಳ್ಳೋ ನಿಟ್ಟಿನಲ್ಲಿ 100 ದಿನಗಳ ಯೋಜನೆ ಜಾರಿಯತ್ತ ಇಟ್ಟಿದ್ದಾರೆ ಫೋಕಸ್. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ,
ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.